ದುಬೈ ಕ್ರೀಡಾಂಗಣದಲ್ಲಿ ಇಂಡೋ ಪಾಕ್ ಕದನ. ಭಾರತದ 152 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ ಪಾಕ್. ಭಾರತದ ಬೌಲರ್ಗಳಿಂದ ಬಿಗುವಿನ ದಾಳಿ. ದುಬೈ ಕ್ರೀಡಾಂಗಣದಲ್ಲಿ ಇಂಡೋ ಪಾಕ್ ಕದನ ಶುರುವಾಗಿರುವಂತದ್ದು. ಭಾರತದ 152 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದೆ ಪಾಕ್. ಭಾರತದ ಬೌಲರ್ಗಳಿಂದ ಇದೀಗ ಬಿಗುವಿನ ದಾಳಿ ಕೂಡ ನಡೀತಾ ಇದೆ. ಭಾರತದ 152 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದೆ ಪಾಕ್. ಈಗ ಭಾರತದ ಬೌಲರ್ಗಳಿಂದ ಬಿಗುವಿನ ದಾಳಿ ಕೂಡ ನಡೆಸಲಾಗ್ತಾ ಇದೆ. ಈಗ ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಪಾಕ್ ವರ್ಸಸ್ ಇಂಡಿಯಾ ಮ್ಯಾಚ್ ಕೂಡ ನಡೀತಾ ಇರುವಂತದ್ದು. ಟಫ್ ಕಾಂಪಿಟೇಷನ್ ಕೂಡ ಇದೆ. ಈಗ ಭಾರತ 152 ರನ್ಗಳ ಟಾರ್ಗೆಟ್ ಅನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಈಗ ಪಾಕಿಸ್ತಾನ 152 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿರುವಂತದ್ದು. ಈಗ ಅಷ್ಟು ಈಸಿಯಾಗೂ ಕೂಡ ಇಲ್ಲ ಮ್ಯಾಚು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿರುವಂತದ್ದು. ಇದೀಗ ಯಾವ ರೀತಿಯಾಗಿ ಪಾಕಿಸ್ತಾನ 152 ರನ್ಗಳ ಬೆನ್ನತ್ತಿದೆ, ಯಾವ ರೀತಿಯಾಗಿ ಟಾರ್ಗೆಟ್ ರೀಚ್ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಇದೀಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ನಡೀತಾ ಇರುವಂತದ್ದು. ಇದೀಗ ಟಾಸ್ ಅನ್ನ ಗೆದ್ದಂತಹ ಪಾಕಿಸ್ತಾನ ಫೀಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿತ್ತು. ಸೊ ಇಂಡಿಯಾ ಈಗ ಬ್ಯಾಟಿಂಗ್ ಅನ್ನ ಮಾಡಿ 152 ರನ್ಗಳ ಗುರಿಯನ್ನ ಕೊಟ್ಟಿದೆ. ಈಗ ಯಾವ ರೀತಿಯಾಗಿ ಪಾಕಿಸ್ತಾನ ಈ ಒಂದು ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದೆ, ಯಾವ ರೀತಿಯಾಗಿ ರೀಚ್ ಮಾಡುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಆತ ಸಿನಿಮಾ ನಟ. ಬಾಲನಟನಾಗಿ ಅಭಿನಯಿಸಿದ್ದ ಹುಡುಗನೀಗ ರೌಡಿಸಂ ಮಾಡೋಕೆ ಶುರು ಮಾಡಿದ್ನ ಅನ್ನೋ ಅನುಮಾನ. ಯಾಕಂದ್ರೆ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆಂದು ದೂರು ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಆ ನಟ ಎಸ್ಕೇಪ್ ಆಗಿದ್ದಾರೆ ಅನ್ನೋದು ದೊಡ್ಡ ಸುದ್ದಿ ಮಾಡ್ತಾ ಇದೆ. ಹೊರಗಡೆ ಕಸ ಗುಡಿಸುತ್ತಿರುವ ಮಹಿಳೆ ಜೊತೆ ರಸ್ತೆಯಲ್ಲಿ ಆಟವಾಡ್ತಿದ್ದವರ ಗಲಾಟೆ. ಕ್ಷಣ ಮಾತ್ರದಲ್ಲಿ ಹೊಡಿ ಬಡಿಸಿ ಕೈ ಮಿಲಾಯಿಸಿದ ಈ ಸ್ಟೋರಿಯಲ್ಲಿ ತಗ್ಲಾಕೊಂಡಿದೆ ಓರ್ವ ನಟನ ಹೆಸರು. ಕಸ ಗುಡಿಸುತ್ತಿದ್ದ ಮಹಿಳೆ ಜೊತೆ ನಟನ ಕಿರಿಕ್. ನಿರ್ಮಾಪಕನ ಮನೆಯ ಬೌನ್ಸರ್ಸ್ನಿಂದ ಹಲ್ಲೆ. ಮಹಿಳೆ ಜೊತೆಗೆ ಗಲಾಟೆ, ಬೌನ್ಸರ್ಸ್ ಅಬ್ಬರ. ಎಫ್ಐಆರ್ನಲ್ಲಿ ನಟನ ಹೆಸರು. ಏನಿದು ಕಿರಿಕ್ ಕೇಸ್ ಅಂತ ಹೇಳ್ತೀವಿ, ಆದ್ರೆ ಅದಕ್ಕೂ ಮೊದಲು ಈ ಹೊಡಿ ಬಡಿ ಕೇಸ್ನಲ್ಲಿ ತಗ್ಲಾಕೊಂಡಿರೋ ನಟ ಯಾರು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಪ್ಪಪ್ಪಪ್ಪು ಸಿನಿಮಾದಲ್ಲಿ ಬಾಲನಟನಾಗಿ ಅಭಿನಯಿಸಿದ್ದ ಸ್ನೇಹಿತ್, ನಿರ್ಮಾಪಕ ಸೌಂದರ್ಯ ಜಗದೀಶ್ ಪುತ್ರ. ಸೌಂದರ್ಯ ಜಗದೀಶ್ ಹಾಗೂ ರೇಖಾ ಜಗದೀಶ್ರ ಮಗ ಸ್ನೇಹಿತ್ ಮತ್ತು ಆತನ ಗ್ಯಾಂಗ್ ನಿನ್ನೆ ಸಂಜೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ತನ್ನ ಮನೆಯ ಮುಂಭಾಗ ಆಟವಾಡ್ತಿದ್ರು. ಈ ವೇಳೆ ಸ್ನೇಹಿತನ ಎದುರು ಮನೆಯ ಕೆಲಸದಾಕೆ ಅನುರಾಧ ಕಸ ಗುಡಿಸ್ತಿದ್ರು. ಆಟವಾಡ್ತಿದ್ದವರನ್ನ ಧೂಳು ಬೀಳುತ್ತೆ ಪಕ್ಕಕ್ಕೆ ಹೋಗಿ ಅಂದ್ರಂತೆ. ಅದಕ್ಕೆ ಗುರಾಯಿಸಿದ ಸ್ನೇಹಿತ್ ಮತ್ತು ಆತನ ಗ್ಯಾಂಗ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮನೆಗೆ ನುಗ್ಗಿ ಅನುರಾಧ ಸೇರಿದಂತೆ ಆಕೆಯ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದೆಲ್ಲವೂ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನ್ಯಾಯ ಕೊಡಿಸಿ ಅಂತ ಅನುರಾಧ ಮಹಾಲಕ್ಷ್ಮೀಪುರ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀನ್ ಹೋಗೆ, ನೀನೇನ ಹೇಳೋದು, ಹೋಗೆ ನೀನು ಮುಚ್ಕೊಂಡು ಚುಚ್ಚಿಬಿಡ್ತೀನಿ ಹಂಗೆ ಹಿಂಗೆ ಅಂದ್ರು. ನಾನ್ ಸರಿ ಆಯ್ತು ನೀವೇನ್ ಮಾಡ್ತೀರೋ ಮಾಡಿ ಅಂತ ನಿಂತ್ಕೊಂಡೆ. ಅವ್ರು ಏನು ಮಾಡಿಲ್ಲ, ಹೋಗಿ ಅನ್ಬಿಟ್ಟು ಇದ್ ಮಾಡಿದ್ರು. ಆಮೇಲೆ ತುಂಬಾ ಬೇಜಾರಾಯ್ತು ಸರ್. ನನ್ ಮನೆ ಒಳಗಡೆ ಗೇಟ್ ಹಾಕೊಂಡ್ ಬಂದ್ಬಿಟ್ಟೆ. ನಮ್ ತಾಯಿಗೆ ಹೋಗಿ ಹೇಳ್ದೆ ಈ ತರ ಬಂದು. ನಮ್ ತಾಯಿ ಬಂದು ಏನ್ರಿ ಈ ತರ ಎಲ್ಲ ಮಾಡ್ತೀರಾ ಅಂತ ಅಂದ್ರು. ಆದ್ರೆ ಕೇಳಿಲ್ಲ, ಮನೆ ಒಳಗಡೆ ಬಂದು ಹೊಡೆದಿದ್ದಾರೆ ಸರ್. ಸ್ನೇಹಿತ್ ಮತ್ತು ಆಕೆಯ ತಾಯಿ ರೇಖಾ ಸೇರಿದಂತೆ ಬೌನ್ಸರ್ಸ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕೇಸ್ ದಾಖಲಾಗ್ತಿದ್ದಂತೆ ಸ್ನೇಹಿತ್ ಟೀಮ್ ಎಸ್ಕೇಪ್ ಆಗಿದೆ. ಇನ್ನು ಸ್ನೇಹಿತ್ ಕುಟುಂಬಸ್ಥರು ಈ ಮುನ್ನವೂ ಇದೇ ರೀತಿ ಅನುರಾಧರ ಮನೆ ಮಾಲೀಕರ ಮೇಲೆ ಅನೇಕ ಬಾರಿ ಡಿಶುಮ್ ದಂಗಲ್ ನಡೆಸಿರೋ ಆರೋಪವಿದೆ. ಅವರ ಮಕ್ಕಳು, ಅವರ ಮಗ, ಅವರ ಬೌನ್ಸರ್ಸು, ನಮಗೆ ಸುಮಾರು ವರ್ಷಗಳಿಂದ ಅವರಿಂದ ನನಗೆ ತಾಪತ್ರೆಗಳಿದಾವೆ. ತುಂಬಾ ಹೆಚ್ಚಿನ ಕಾರ್ಗಳಿದಾವೆ. ಮನೆ ಮುಂದೆ ನಿನ್ಸ್ಕೊಳ್ಳೋದು, ರಿವರ್ಸು ಒಳಗ್ ತಗೊಳ್ಳೋ ವಿಚಾರಗಳಿಗೆ, ಕೆಲಸದವ್ರು ಆಚೆ ಈಚೆ ಓಡಾಡಿದಾಗ ಲಗೋರಿ ಆಡೋದು, ಬಾಲ್ಗಳು ಹೊಡೆಯೋದು, ನಿಮ್ ಹುಡುಗ ಹಿಂಗಂದ ಅನ್ನೋದು ಹಂಗಂದ ಅನ್ನೋದು, ಜಗಳ ಕಾಲ್ ಕೆರ್ಕೊಳ್ಳೋದು, ಗಲಾಟೆ ಬರೋದು, ಒಂದು ಚೂರು ಕೂಡ ಗಮನ ಕೊಡದೆ ಅವರು ಕೂಡ ಅದಕ್ಕೆ ತಾಳ ಹಾಕಿದ್ದಾರೆ. ಹಿಂದಿನ ದಿನಗಳಲ್ಲಿ ಫಸ್ಟ್ ಒಬ್ಳು ಕೆಲಸ ಮಾಡ್ತಿದ್ದವಳು ಕೆಲಸ ಬಿಟ್ಟಿದ್ದಾಳೆ, ಅವಳಿಗೆ ರೇಖಾ ಅವರೇ ಬಂದು ಹೊಡೆದಿದ್ರು ಮನೆ ಒಳಗೆ.
ಹಲ್ಲೆ ಮಾಡಿ ಎಸ್ಕೇಪ್ ಆಗಿರೋ ಸ್ನೇಹಿತ್ ಅಂಡ್ ಟೀಮ್ ಪತ್ತೆಗೆ ಪೊಲೀಸರು ಹುಡುಕಾಡ್ತಿದ್ದಾರೆ. ಆದ್ರೆ ಮಾದರಿಯಾಗಬೇಕಾದ ಸೆಲೆಬ್ರಿಟಿಗಳು ಈ ರೀತಿ ಕೆಲಸದಾಕೆಯ ಮೇಲೆ ಹಲ್ಲೆಯ ಸಮರಕ್ಕೆ ಇಳಿಯೋದು ಎಷ್ಟು ಸರಿ? ಮಂಜುನಾಥ್ ಅಂಡ್ ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ನಾಳೆಯಿಂದ ಪುಟಾಣಿಗಳ ಶಾಲೆ ಶುರು. ಮನೆಯಲ್ಲೇ ಪಾಠ ಕಲಿಯುತ್ತಿದ್ದ ಚಿಣ್ಣರು ನಾಳೆ ಶಾಲೆಗೆ ಕಾಲಿಡಲಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಫಿಸಿಕಲ್ ಕ್ಲಾಸ್ ಆರಂಭಕ್ಕೆ ಶಿಕ್ಷಣ ಇಲಾಖೆ ಸಜ್ಜಾಗಿದ್ರೆ ಒಂದಷ್ಟು ಕಡೆ ಅಡ್ಡಿ ಆತಂಕಗಳು ಎದುರಾಗಿವೆ. 20 ತಿಂಗಳ ಬಳಿಕ 1ರಿಂದ 5ನೇ ಕ್ಲಾಸ್ ಓಪನ್. ಮಕ್ಕಳೇ ಶಾಲೆಗೆ ಹೋಗಲು ರೆಡಿನಾ? ಕೊರೋನಾ ಕಾರಣದಿಂದ ಕಳೆದ 20 ತಿಂಗಳಿಂದ ಬಾಗಿಲು ಮುಚ್ಚಿದ್ದ 1ರಿಂದ 5ನೇವರೆಗಿನ ತರಗತಿಗಳ ಬಾಗಿಲು ನಾಳೆ ತೆರೆಯಲಿವೆ. ಮಕ್ಕಳಿಲ್ಲದೆ ನಿಶ್ಶಬ್ದವಾಗಿದ್ದ ಪ್ರಾಥಮಿಕ ಶಾಲೆಗಳಲ್ಲಿ ನಾಳೆಯಿಂದ ಮತ್ತೆ ಚಿಣ್ಣರ ಕಲರವ ಆರಂಭವಾಗಲಿದೆ. ನಾಳೆಯಿಂದ 1ರಿಂದ 5ನೇವರೆಗಿನ ಭೌತಿಕ ತರಗತಿಗಳು ಪುನರಾರಂಭವಾಗಲಿದ್ದು, ಶಿಕ್ಷಣ ಇಲಾಖೆ ಸಂಪೂರ್ಣ ಸಜ್ಜಾಗಿದೆ. ಮಧ್ಯಾಹ್ನದವರೆಗೆ ಮಾತ್ರ ಕ್ಲಾಸ್ ನಡೆಯಲಿದೆ. ಶುರುವಿನ ದಿನಗಳಲ್ಲಿ ಮಧ್ಯಾಹ್ನದ ತನಕ ಮಾತ್ರ ನಾವು ಶಾಲೆಗಳನ್ನ ಮಾಡಿ ಮಧ್ಯಾಹ್ನ ನಂತರ ಆ ಮಕ್ಕಳಿಗೆ ರಜೆ ಕೊಡ್ತಿದ್ದೀವಿ. 1ನೇ ತಾರೀಕಿನ ನವೆಂಬರ್ 1ನೇ ತಾರೀಕಿನ ನಂತರ ಪೂರ್ಣ ಪ್ರಮಾಣದ ಶಾಲೆಗಳನ್ನ ಮಾಡ್ತಿದ್ವಿ. ಅವತ್ತಿನ ಆ ಮಕ್ಕಳಿಗೂ ಸಹಿತ ಮಧ್ಯಾಹ್ನದ ಊಟದ ವ್ಯವಸ್ಥೆಗಳು ಸಹಿತ ಮಾಡ್ತಿದ್ವಿ. 25ರಿಂದ 30ನೇ ತಾರೀಕು ತನಕ ಈ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಇರಲ್ಲ. ಆದರೆ 1ನೇ ತಾರೀಕಿಂದ ಪೂರ್ಣ ಪ್ರಮಾಣದಲ್ಲಿ ನಾವು ಶಾಲೆ ಮಾಡ್ತೀವಿ. ಇದರ ಮಧ್ಯೆ ಶಿಕ್ಷಣ ಇಲಾಖೆಗೆ ಮತ್ತೊಂದು ತಲೆನೋವು ಕೂಡ ಶುರುವಾಗಿದೆ. ಅದುವೇ ಸರ್ಕಾರಿ ಶಾಲಾ ಶಿಕ್ಷಕರ ಪ್ರತಿಭಟನೆ ಕರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ. ಕೈಗೆ ಕಪ್ಪು ಪಟ್ಟಿ ಕಟ್ಟಿ ಶಿಕ್ಷಕರಿಂದ ಪಾಠ. ನಾಳೆ ಪ್ರಾಥಮಿಕ ಶಾಲೆ ಶುರುವಾಗೋದರ ಜೊತೆಗೆ ರಾಜ್ಯದ 1,63,000 ಶಿಕ್ಷಕರ ಪ್ರತಿಭಟನೆ ಕೂಡ ಆರಂಭವಾಗಲಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರಿ ಶಾಲಾ ಶಿಕ್ಷಕರು ನಾಳೆಯಿಂದ ಕೈಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಲಿದ್ದಾರೆ. ಬೇಡಿಕೆ ಈಡೇರದೆ ಹೋದರೆ ತರಗತಿಗಳನ್ನು ಬಹಿಷ್ಕರಿಸಿ ಉಗ್ರ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಂಘ ನಿರ್ಧರಿಸಿದಂತೆ ದಿನಾಂಕ 21/10/2021 ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಅತ್ಯಂತ ಯಶಸ್ವಿಯಾದಂಥ ಹೋರಾಟವನ್ನು ಮುಂದುವರಿಸಿದ್ದೀರಿ. ಆ ಹೋರಾಟವನ್ನು 29/10/2021 ಮುಂದುವರಿಸಲು ವಿನಂತಿಸುತ್ತೇನೆ. 21ನೇ ತಾರೀಕಿನಿಂದ ನಾವು ಕಪ್ಪು ಬಟ್ಟೆ ಧರಿಸಿ ಚಳವಳಿಯನ್ನು ಆರಂಭ ಮಾಡಿದ್ದೇವೆ. ನಾಳೆ ಇಂದ ಶಾಲೆಗಳು ಪೂರ್ಣ ಪ್ರಾರಂಭ ಆಗ್ತಾ ಇದ್ದೋ ಕಪ್ಪು ಬಟ್ಟೆ ಧರಿಸಿ ಚಳವಳಿಯನ್ನು ಮುಂದುವರಿಸ್ತೇವೆ. ಇದಕ್ಕೂ ಕೂಡ ಸರ್ಕಾರ ಸ್ಪಂದಿಸದೆ ಹೋದ್ರೆ ಅನಿವಾರ್ಯವಾಗಿ ಇನ್ನೂ ಉಗ್ರ ರೂಪದ ಹೋರಾಟಕ್ಕೆ ನಾವು ಹೋಗಬೇಕಾಗ್ತದೆ. ಹೀಗೆ ಶಾಲಾರಂಭಕ್ಕೂ ಮುನ್ನವೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಒಂದೆಡೆ ಕೊರೋನಾ ಮಧ್ಯೆ ಪುಟ್ಟ ಮಕ್ಕಳ ತರಗತಿ ಆರಂಭಿಸೋ ಚಿಂತೆಯಾದ್ರೆ ಮತ್ತೊಂದು ಕಡೆ ಶಿಕ್ಷಕರ ಪ್ರತಿಭಟನೆ ಕರೆ ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಗಿದೆ. ಶಿಕ್ಷಕರು ಹಾಗೂ ಸರ್ಕಾರದ ನಡುವಿನ ತಿಕ್ಕಾಟ ಮಕ್ಕಳ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳಬೇಕಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕೋ ಆಪ್ ಮೂಲಕ ಸಾರ್ವಜನಿಕರಿಗೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ನೆರೆ ಸಂಕಷ್ಟ ತಡೆಯಲು ಸರ್ಕಾರ ವಿಫಲ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಸಾರ್ವಜನಿಕರ ಮುಂದೆ ಇಟ್ಟಿತ್ತು. ಇದೀಗ ಉತ್ತರ ಕೂಡ ಬಂದಿರುವಂತದ್ದು. ಹೌದು ಅಂತ 55% ಉತ್ತರ ಬಂದಿದೆ. ಹಾಗೆ ಇಲ್ಲ ಅಂತ 45% ಉತ್ತರ ಬಂದಿರುವಂತದ್ದು. ವೆಲ್ಕಮ್ ಬ್ಯಾಕ್. ದರೋಡೆಕೋರರ ಕೈಚಳಕ ಒಂದೆರಡು ರೀತಿಯದ್ದಲ್ಲ. ಯಾವುದೇ ಜಾಗದಲ್ಲಾಗ್ಲಿ ಯಾವುದೇ ಟೈಮ್ನಲ್ಲಾಗ್ಲಿ ಕೈಗೆ ಸಿಕ್ಕಿದ್ದನ್ನ ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಎಗರಿಸಿ ಬಿಡ್ತಾರೆ. ಬಸ್ನಲ್ಲಿ ಮೆಲ್ಲಗೆ ಬಂದು ಪಕ್ಕದಲ್ಲಿ ನಿಲ್ಲೋ ಕಳ್ಳರು ಇಳಿಯುವ ವೇಳೆಗೆ ಕೈಯಲ್ಲಿ ಕಾಸು ಚಿನ್ನ ಹಿಡ್ಕೊಂಡು ಇಳಿದಿರ್ತಾರೆ. ಬೆಂಗಳೂರಿನ ಪ್ರತಿ ಏರಿಯಾದಲ್ಲೂ ವಾಹನ ದಟ್ಟಣೆ ಇದ್ದತೆ. ಅದರಲ್ಲೂ ಹೈವೇಗಳು, ಅಂತರ್ಜಿಲ್ಲಾ ಸಂಪರ್ಕದ ರಸ್ತೆಗಳಂತೂ ಸದಾ ಗಿಜಿಗುಡ್ತಾ ಇರುತ್ತೆ. ಇಂತಹ ಏರಿಯಾಗಳೇ ಕಳ್ಳರಿಗೆ ಹಾಟ್ಸ್ಪಾಟ್. ಪ್ರಯಾಣಿಕರ ಸೋಗು, ಕ್ಷಣ ಮಾತ್ರದಲ್ಲಿ ಕಳ್ಳತನ. ಬಸ್ಗಳಲ್ಲಿ ಸಿಕ್ಕಿದ್ದನ್ನ ದೋಚಿ ಜೋಟ್. ತುಮಕೂರು ಹೈವೇ 8ನೇ ಮೈಲಿಯಿಂದ ಹೆಸರುಘಟ್ಟ ರಸ್ತೆ, ಜಾಲಹಳ್ಳಿಯಿಂದ ಯಲಹಂಕ ರಸ್ತೆ ಯಾವಾಗಲೂ ವಾಹನಗಳಿಂದಲೇ ತುಂಬಿ ತುಳುಕೋ ರಸ್ತೆಗಳು. ಇಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಓಡಾಟ ಜೋರಾಗಿರುತ್ತೆ. ಇಂತಹ ಏರಿಯಾಗಳಲ್ಲಿ ಹೊಸ ಗ್ಯಾಂಗ್ ಒಂದು ಸಖತ್ ಆಕ್ಟಿವ್ ಆಗಿದೆ. ಬಸ್ಗೆ ಹತ್ತುವಾಗ ಮಕ್ಕಳನ್ನ ಕರೆದುಕೊಂಡು ಹತ್ತುತ್ತಾರೆ. ಮಕ್ಕಳ ಮೇಲೆ ಬೇರೆ ಪ್ರಯಾಣಿಕರ ಗಮನ ಸೆಳೆಯುವಂತೆ ಮಾಡಿ ಕ್ಷಣ ಮಾತ್ರದಲ್ಲೇ ಹಣ, ಚಿನ್ನಾಭರಣ ಎಸ್ಕೇಪ್ ಮಾಡ್ತಿದ್ದಾರೆ. ಹೀಗೆ ಚಿನ್ನಾಭರಣ ಕಳ್ಕೊಂಡ ಇವರ ಕಥೆ ಕೇಳಿ. ಮುಂದೆ ಕೂತಿದ್ದವರು ಹಿಂದೆ ಒಂದೇ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಬಂದರು. ಮಗು ಮತ್ತು ಇಬ್ಬರು ಲೇಡೀಸು
ಬಂದು ನಮ್ಮ ಮೇಲೆಲ್ಲ ಕಾಯಿನ್ಗಳು ಹಾಕ್ಬಿಟ್ಟು ಬ್ಯಾಗೆಲ್ಲ ಸೈಡ್ಗೆ ಎಳೆದು ಹಾಯ್ಕೊತಾ ಇದ್ರು ಕಾಯಿನು. ಮತ್ತು ನಮ್ಮನ್ನು ಅಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂತ ಹೇಳಿ ತೆಕ್ಕೊಡಿ ಅಂತ ಹೇಳಿ ಸ್ವಲ್ಪ ಇದು ಮಾಡಿಬಿಟ್ಟು ಹಿಂದೆ ಇದ್ದಿದ್ದು ಇನ್ನೊಬ್ರು ಲೇಡೀಸು ಅಡ್ಡ ನಿಂತ್ಕೊಬಿಟ್ರು. ಹಿಂದೆ ಯಾರಿಗೂ ಕಾಣ್ದಂಗೆ ಅಡ್ಡ ನಿಂತ್ಕೊಂಡು ಬ್ಯಾಗಲ್ಲಿರೋದು ಒಡವೆ ಎಲ್ಲ ಎತ್ಕೊಬಿಟ್ಟಿದ್ದಾರೆ ಅವರು. ಒಂದು 70 ಗ್ರಾಮ್ ಗೋಲ್ಡು, ಒಂದು 300 ಗ್ರಾಮು ಸಿಲ್ವರು ಸರ್. ಒಂದು 2.5 3 ಲಕ್ಷ ಇದೆ ಸರ್. ಖಾಸಗಿ ಶಾಲೆ ಶಿಕ್ಷಕಿ ಭಾರತಿ ಶರ್ಮಾ ಬ್ಯಾಗ್ನಲ್ಲಿದ್ದ 3.5 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನ ಬಿಎಂಟಿಸಿ ಬಸ್ನಲ್ಲಿ ಹತ್ತಿದ ಕಳ್ಳರ ಗ್ಯಾಂಗ್ ಎಗರಿಸಿದೆ. ಬಾಗಲೂರಿನಲ್ಲಿ ಬ್ಯಾಂಕ್ನಿಂದ ಬಿಡಿಸಿಕೊಂಡು ಸೋಲ್ದೇವನಹಳ್ಳಿಗೆ ಬರುವಾಗ ಚಿನ್ನ ಕಳುವಾಗಿತ್ತು. ಮತ್ತೊಂದು ಕಡೆ ಬಾಗಲಗುಂಟೆ ನಿವಾಸಿಗಳಾದ ಅಶ್ವಿನಿ ಮತ್ತು ಕುಟುಂಬದವರು ದಸರಾ ಹಬ್ಬಕ್ಕೆಂದು ಊರಿಗೆ ತೆರಳಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ವಾಪಸ್ ಬರ್ತಾ ಇದ್ರು. ಇದೇ ವೇಳೆ ಇದೇ ರೀತಿಯ ಗ್ಯಾಂಗ್ 3 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಎಗರಿಸಿತ್ತು. So to me, only that bank lady knows that I have kept the gold in the tiffin box. Yelahanka, it was there. I checked it in my bag. After that, from Jalali bus also I checked. It was there. While climbing down at Sangita, Jalali cross, only the bag was with me like this only, and I climbed down. Chimney Hills to Chikbanavara only, I was searching where is the dabba. I confirmed it is not there. Chikbanavara, I realized it is 100% not there. ಮಕ್ಕಳನ್ನ ಅಸ್ತ್ರವಾಗಿ ಬಳಸಿಕೊಂಡು ಕಳ್ಳತನಕ್ಕಿಳಿಯೋ ಗ್ಯಾಂಗ್ ಪತ್ತೆಗೆ ಖಾಕಿ ಸರ್ಕಸ್ ಮಾಡ್ತಾ ಇದೆ. ಅಭಿಷೇಕ್ ಚಿಕ್ಕಮಾರನಹಳ್ಳಿ, ನ್ಯೂಸ್ 18 ಕನ್ನಡ, ನೆಲಮಂಗಲ. ವೆಲ್ಕಮ್ ಬ್ಯಾಕ್. ದಿನೇ ದಿನೇ ಏರಿಕೆಯಾಗ್ತಾ ಇರೋ ತೈಲ ಬೆಲೆ ಕಡಿಮೆ ಮಾಡಲು ಒತ್ತಾಯಿಸಿ ರಾಜ್ಯ ಲಾರಿ ಓನರ್ಸ್ ಅಸೋಸಿಯೇಷನ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಮುಷ್ಕರದ ತಾಕೀತು ಮಾಡಿದೆ. ನವೆಂಬರ್ 5ರವರೆಗೆ ತೈಲ ಬೆಲೆ ಇಳಿಸಲು ಗಡುವು ನೀಡಿ ಸರ್ಕಾರ ಜಗ್ಗದಿದ್ರೆ ನವೆಂಬರ್ 15ರಿಂದ ಪೂರ್ಣಾವಧಿಯ ಮುಷ್ಕರಕ್ಕೆ ಇಳಿಯಲು ನಿರ್ಧರಿಸಲಾಗಿದೆ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರ 1 ಲೀಟರ್ ಡೀಸೆಲ್ ಮೇಲೆ 10 ರೂಪಾಯಿ ತೆರಿಗೆ ಕಡಿಮೆ ಮಾಡಬೇಕು. ಜನವರಿ ಕೊನೆಯ ತನಕ ಪರ್ಮಿಟ್ ಕೊಡಬೇಕು. ಲಾರಿ ಡ್ರೈವರ್ಸ್ಗಳಿಗೆ ಲೋಡಿಂಗ್ ಅನ್ಲೋಡಿಂಗ್ನಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಆರ್ಟಿಒ ಹಾಗೂ ಪೊಲೀಸ್ ಕಿರುಕುಳ ಹೆಚ್ಚಾಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸದ್ಯ ತೈಲ ಬೆಲೆಯಿಂದ 10 ರೂಪಾಯಿ ತೆರಿಗೆ ಕಡಿತಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ನವೆಂಬರ್ 5ರ ಗಡುವು ನೀಡಿದೆ. ಅದರೊಳಗೆ ಸರ್ಕಾರ ಬಗ್ಗಿಲ್ಲವಾದರೆ ಲಾರಿ ಉದ್ಯಮಿಗಳು ಸಂಪೂರ್ಣವಾಗಿ ಮುಷ್ಕರಕ್ಕೆ ಇಳಿಯಲು ನಿರ್ಧರಿಸಿದ್ದಾರೆ. ಒಂದು ವರ್ಷದಲ್ಲಿ 26 ರೂಪಾಯಿ ಜಾಸ್ತಿ ಆಗಿದೆ. ನಾವು ಯಾವ ಥರ ನಮ್ಮ ವ್ಯಾಪಾರ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಗೂಡ್ಸ್ನವರಾಗಲಿ ಪ್ಯಾಸೆಂಜರ್ ಸೆಕ್ಟರ್ ಆಗಲಿ ಎಲ್ಲರೂ. ಡೀಸೆಲ್ ಬೆಲೆ 45 ರೂಪಾಯಿ ಬೇಸಿಕ್ ಪ್ರೈಸ್ ಇರುವಾಗ ಇವರು ಪದೇ ಟ್ಯಾಕ್ಸನ್ನು ಯಾಕೆ ಇನ್ಕ್ರೀಸ್ ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕೂಡಲೇ ಡೀಸೆಲ್ದು ನಮಗೆ ಸುಮಾರು 10 ರೂಪಾಯಿನ ಕಡಿಮೆ ಮಾಡಬೇಕು ಲೀಟರ್ಗೆ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. 5ನೇ ತಾರೀಕು ತನಕ ಸರ್ಕಾರಕ್ಕೆ ನಾವು ಗೆಡುವು ಕೊಡ್ತೀವಿ. ನಮ್ದು ರೇಟ್ ಫಿಕ್ಸ್ ಮಾಡಬೇಕು, ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು, ಈ ಲೋಡಿಂಗ್ ಅನ್ಲೋಡಿಂಗ್ದು ಅಮೆಂಡ್ಮೆಂಟ್ ಮಾಡಿ ಬಿಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಅದಿಲ್ದೋರೆ 5ನೇ ತಾರೀಕು ಎಲ್ಲ ಆರ್ಟಿಒ ಆಫೀಸ್ನ ಮುಚ್ಚಿಗೆ ಹಾಕ್ತೀವಿ, ಅದೇ ತರ ಕಮಿಷನರ್ ಆಫೀಸ್ನ ಮುಚ್ಚಿಗೆ ಹಾಕ್ತೀವಿ. 5ನೇ ತಾರೀಕು ಕೂಡ ಸರ್ಕಾರ ಒಳಗಡೆ ಮಾಡಿದೋರೆ 15ನೇ ತಾರೀಕು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಂಟೈರ್ ಸ್ಟೇಟ್ ಅಲ್ಲಿ ಯಾವುದೇ ಲೋಡ್ ಬರೋಲ್ಲ ನಮ್ಮ ತೀರ್ಮಾನ ಮಾಡಿದ್ವಿ. ಅದು ಎಸೆನ್ಷಿಯಲ್ ಕಮಾಡಿಟಿನ ಒಂದು ಬಿಟ್ಟು ಯಾವುದೇ ಕಾರಣಕ್ಕೆ ಲೋಡಿಂಗ್ ಅನ್ಲೋಡಿಂಗ್ ಇರೋದಿಲ್ಲ. ಅವತ್ತಿಂದ ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಮೆಟ್ರೋ ಕಾಮಗಾರಿ ವೇಳೆ ದೊಡ್ಡ ಕ್ರೇನ್ ಕೆಳಗೆ ಬಿದ್ದಿರೋ ಘಟನೆ ನಡೆದಿದೆ. ನಮ್ಮ ಮೆಟ್ರೋ ಫೇಸ್ 2 ಕಾಮಗಾರಿ ವೇಳೆ ಸಿಲ್ಕ್ ಬೋರ್ಡ್ ಬಳಿ ನಡೆದಿರುವ ಘಟನೆ ಇದು. ಅಸೆಂಬಲ್ ಜೋಡಿಸುವ ವೇಳೆ ಬೆಳಗ್ಗೆ 6:30ರ ವೇಳೆ ಆಯ ತಪ್ಪಿ ಕ್ರೇನ್ ಕೆಳಗೆ ಬಿದ್ದಿತ್ತು. ಯಾವುದೇ ಪ್ರಾಣಾಪಾಯವಾಗಿಲ್ಲ. ಶೇಷಾದ್ರಿಪುರಂ ಬಳಿ ಇರುವ ರೈಲ್ವೆ ಬ್ರಿಡ್ಜ್ನಲ್ಲಿ ಅಳವಡಿಸಿದ್ದ ಸೆಕ್ಯೂರ್ ಪ್ಲೇಟ್ ರಸ್ತೆಗೆ ಬಿದ್ದಿದೆ. ಇದರಿಂದಾಗಿ ಬೆಂಗಳೂರಿನ ರಸ್ತೆಗಳು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಎದ್ದಿದೆ. ಸ್ಥಳಕ್ಕೆ ಬಂದು ರೈಲ್ವೆ ಪೊಲೀಸ್ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕನ್ನಡಕ್ಕಾಗಿ ನಾವು ಎಂಬ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಲಾಲ್ಬಾಗ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಚಾಲನೆಯನ್ನು ನೀಡಿದರು. ಇಂದಿನಿಂದ ಇದೇ ತಿಂಗಳ 30ರವರೆಗೂ ಅಭಿಯಾನ ನಡೆಯಲಿದೆ. ಪ್ರೇಮ ವೈಫಲ್ಯ ಹಿನ್ನೆಲೆ ಜಿಮ್ ಟ್ರೈನರ್ ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಆರ್ಆರ್ ನಗರದ ಮಾರಪ್ಪ ಲೇಔಟ್ನಲ್ಲಿ ನಡೆದಿದೆ. 3 ವರ್ಷಗಳಿಂದ ಕಾರ್ತಿಕ್ನ ಯುವತಿ ಲವ್ ಮಾಡ್ತಾ ಇದ್ದಂತೆ. ಆದರೆ ಇತ್ತೀಚೆಗೆ ಯುವತಿ ದೂರವಾಗಿದ್ದಕ್ಕೆ ಮನನೊಂದು ವಿಡಿಯೋ ಮಾಡಿ ಕಾರ್ತಿಕ್ ಸೂಸೈಡ್ ಮಾಡಿಕೊಂಡಿದ್ದಾನೆ.